बीजापुर शहर से एक ऐसा मामला सामने आया है जिसने मलप्रभा नगर के लोगों की चिंता बढ़ा दी है। BLDE इंजीनियरिंग कॉलेज के पास स्थित मलप्रभा नगर में आवारा कुत्तों की बढ़ती संख्या को लेकर स्थानीय लोगों में काफी नाराजगी देखने को मिल रही है। आए दिन आवारा कुत्तों के काटने की खबरें सामने आती रहती हैं, लेकिन इस बार मामला कुछ अलग है। स्थानीय लोगों का आरोप है कि एक ही घर में लगभग 40 से 50 कुत्ते रखे गए हैं। उनका कहना है कि इसकी वजह से पूरे इलाके में डर का माहौल बना हुआ है। बच्चों, बुजुर्गों और रोजाना आने जाने वाले लोगों को परेशानी का सामना करना पड़ रहा है। निवासियों ने मांग की है कि प्रशासन इस मामले का तुरंत संज्ञान ले और उचित कार्रवाई करे ताकि लोगों को इस समस्या से राहत मिल सके। इस पूरे मामले को लेकर वार्ड नंबर 10 के कॉर्पोरेटर सचिन ने भी हमारे माध्यम से बात की। उन्होंने स्थिति की विस्तार से जानकारी दी और कहा कि नागरिकों की सुरक्षा सबसे पहली प्राथमिकता है। साथ ही संबंधित विभाग से मामले में जरूरी कदम उठाने की मांग भी की है। अब देखना होगा कि महानगर पालिका और संबंधित अधिकारी इस मामले में इतनी जल्दी कार्रवाई करते हैं और मलप्रभा नगर के लोगों को कब तक इस समस्या से निजात मिलती है। ಈಗಾಗಲೇ 14 ಚಿಕ್ಕ ಮಕ್ಕಳಿಗೆ ಕಡಿದಿದ್ದು ಪ್ರಕರಣ ಆಗ್ಯಾವ। 14 ಸಣ್ಣ ಮಕ್ಕಳಿಗೆ, ಶಾಲೆ ಹೋಗೋ ಮಕ್ಕಳಿಗೆ ನಾಯಿಗಳು ಕಡ್ದಾವ್। ನಾಯಿಗಳು ಕಡ್ದಿದ್ದಕ್ಕೆ ಎಲ್ಲರೂ ಬಡಾವಣೆ ಏನಿ ಗುರು ಹಿರಿಯರು ಏನದಾರ ಎಲ್ಲರೂ ಸೇರಿ ನಮಗೊಂದು ಮನವಿ ಕೊಡ್ತಾರ। ಏನ ಮಹಾನಗರ ಪಾಲಿಕೆ ಒಂದು ಮನವಿ ಕೊಡ್ತಾರ, ಏನಂತೇಳಿ ನಾಯಿಗಳನ್ನ ಸ್ಥಳಾಂತರ ಮಾಡುವಂತ ಕೆಲಸ ಮಾಡ್ರಿ ಅಥವಾ ನಾಯಿಗಳ ಸಂತಾನಹರಣವನ್ನು ಮಾಡುವಂತ ಕೆಲಸ ಮಾಡ್ರಿ। ಯಾವ್ದಾರ ಒಂದು ಕೆಲಸ ಮಾಡಿ ಚಿಕ್ಕ ಮಕ್ಕಳಿಗೆ ಏನಿದೆ ಕಡಿದೇನ ನಾಯಿಗಳೇನು ಕಡಿಲಿಕ್ಕತ್ತಾವಲ್ಲ, ಆ ನಾಯಿಯನ್ನ ಕಡಿಮೆ ಮಾಡಿಸಿ ನಾಯಿಗಳನ್ನ ಸ್ಥಳಾಂತರ ಮಾಡಿಸ್ರಿ ಅಂತ ಹೇಳಿ ನಮ್ಮ ಮಹಾನಗರ ಪಾಲಿಕೆ ಒಂದು ಎಲ್ಲರೂ ಸೇರಿ ಅಪ್ಲಿಕೇಶನ್ ಕೊಡ್ತಾರ। ಆ ಅಪ್ಲಿಕೇಶನ್ ಮಹಾನಗರ ಪಾಲಿಕೆಗೆ ಒಯ್ದು ಕೊಟ್ಟ ತಕ್ಷಣ ಮಹಾನಗರ ಪಾಲಿಕೆಯವರು ಬರ್ತಾರ, ಅವರು ಅಪ್ಲಿಕೇಶನ್ ಸ್ವೀಕಾರ ಮಾಡಿಕೊಂಡು ಬಂದು ನಾಯಿಗಳನ್ನ ಸ್ಥಳಾಂತರ ಮಾಡುವಂತ ಕೆಲಸ ಪ್ರಾರಂಭ ಮಾಡಿದಾಗ ಇಲ್ಲಿ ಈ ಮನೆಯವರು ಅದಾರ, ಈ ಮನೆ ಕಾಣ್ತೈತಿ ನಿಮಗ, ಈ ಮನೆಯವ್ರು ಏನದಾರ, ಈ ಮನೆಯೊಳಗ 40 ರಿಂದ 50 ನಾಯಿಗಳು ಬೀದಿ ನಾಯಿಗಳಿಗೆ ಇವರು ಊಟ ಹಾಕ್ತಾರ। ಸುಪ್ರೀಂ ಕೋರ್ಟ್ ಆರ್ಡರ್ ಏನದ, ಯಾರ ನಾಯಿಗಳಿಗೆ ಊಟ ಹಾಕ್ತಾರ ಅವ್ರೇ ಆ ನಾಯಿಗಳನ್ನ ನೋಡ್ಕೋಬೇಕು। ಮತ್ತ ಆ ನಾಯಿಗಳು ಯಾರಿಗಾರ ಕಚ್ಚಿತ್ತಂದ್ರ ಆ ನಾಯಿ ಕಚ್ಚಿದ ಇಂಜೆಕ್ಷನ್, ರೇಬಿಸ್ ಇಂಜೆಕ್ಷನ್ ಯಾವ್ದೇ ಬರ್ಲಿ, ಯಾವ ಹುಡುಗರಿಗೆ ಏನ್ ಕಡಿದಿತ್ತಲ್ಲ ಆ ಮಾನವರಿಗೆ ಕಡದವ್ರಿಗೆ ಅವ್ರಿಗೆ ಇಂಜೆಕ್ಷನ್ ಮಾಡಿಸುವಂತ ಕೆಲಸ ಯಾರು ಮಾಡ್ಬೇಕು, ಆ ನಾಯಿಗೆ ಯಾರು ಊಟ ಹಾಕ್ತಾರ ಅವ್ರೇ ಮಾಡ್ಬೇಕು। ಇವ್ರು ಅದನ್ನು ಮಾಡಾಕತ್ತಿಲ್ಲ, ನಾಯಿಗಳಿಗೆ ರಾತ್ರಿ ಊಟ ಹಾಕುದು ಬಿಡಾಕತ್ತಿಲ್ಲ। ಈಗ ಹೊರಗೆ ಅಡ್ಡಾಡುವ ಎಲ್ಲಾ ಜನರಿಗೆ ನಾಯಿಗಳು ಕಡಿತಾವ। ನಾಯಿಗಳು ಕಡದಾಗ ಇದಕ್ಕೆ ಯಾರು ಹೊಣೆ ತಗೋತಾರ? ಮನೆಯದವ್ರು ಏನೂ ಇಲ್ಲ। ಈ ಸಲ ನಾವ್ ಏನ್ರ ಬಂದ್ ಹಿಂಗ್ ಹೇಳೋಣ, ಈಗ ಮಹಾನಗರ ಪಾಲಿಕೆದಿಂದ ಆ ನಾಯಿ ಸಂತಾನಹರಣ ವಾಹನ ಬಂದಿತ್ತು ನಾಯಿಗಳನ್ನ ಸ್ಥಳಾಂತರ ಮಾಡ್ಲಿಕ್ಕೆ। ಯಾಕಂದ್ರೆ 1 ವರ್ಷ ಮೇಲ್ಪಟ್ಟ ನಾಯಿಗಳನ್ನ ಸ್ಥಳಾಂತರ ಮಾಡ್ಬೇಕಂತೇಳಿ ಕಾಯ್ದೆ ಒಳಗದ। 6 ತಿಂಗಳ 1 ವರ್ಷದ ಯಾವ ನಾಯಿಗಳನ್ನ ನಾವು ಯಾವ ಮುಟ್ಟಾತಿಲ್ಲ। ನಾವು 1 ವರ್ಷದ ಮೇಲಿನ ಮೇಲ್ಪಟ್ಟ ನಾಯಿಗಳನ್ನ ಏನಾದ್ರು ಸ್ಥಳಾಂತರ ಮಾಡುವಂತ ಕೆಲಸ ಮಾಡ್ಬೇಕಾದ್ರ ಅವ್ರು ಬಂದು ಅವಾಚ್ಯ ಶಬ್ದಗಳಿಂದ ಅವರಿಗೆ ನಿಂದಿಸ್ತಾರ, ಅವ್ರಿಗೆ ಹೊಡಿಲಿಕ್ಕೆ ಹೋಗ್ತಾರ। ಮಹಾನಗರ ಪಾಲಿಕೆ ಅದೇನು ವಾಹನ ಏನು ಬಂದಿತ್ತಲ್ಲ ಅದನ್ನ ಚಾವಿಯನ್ನ ಕಸ್ಕೊಂಡ್ ಅವ್ರ ಮನೆಯೊಳಗೆ ಹೋಗಿ ಇಟ್ಕೋತಾರ। ಆಮೇಲೆ ನಾಯಿಗಳನ್ನ ಬಲೆ ಏನ್ ತೊಗೊಂಬಂದಿರ್ತಾರ, ಅವ್ರು ಬಲಿ ಹಿಡಿದ ಕೇಶನ್ ನಾಯಿಗಳನ್ನ ಕಳ್ಸುವಂತ ಏನ್ ಬಲೆ ತೊಗೊಂಬಂದಿರ್ತಾರ, ಆ ಬಲೆಗಳನ್ನ ಕಸ್ಕೊಂಡ್ ಒಯ್ದು ಮನೆಯೊಳಗೆ ಇಡ್ತಾರ। ಆ ಹೋಗ್ಬೇಕಾದ್ರ ಇಲ್ಲಿ ಏನಮ್ಮ ಮಾಡಿನ ಜನತೆ ಏನದಾರ, ಅದ್ರೊಳಗೊಬ್ರು ಹಿರಿಯ ಅಜ್ಜಿ ಅದಾರ, ಅವ್ರು ಹೋಗ್ಬೇಕಾದ್ರ ಅವ್ರು ಕೇಳಿದ್ದಕ್ಕೆ ಅವ್ರ ಕಣ್ಣಿಗೆ ಈ ತರ ಹೊಡೆದ ಕೇಶನ್ ಹೋಗ್ತಾರ। ಯಾವ್ದು ನಾಯಿಯನ್ನ ಏನ್ ಬೇಲಿ ಒಯ್ತಿರ್ತಾರಲ್ಲ ಆ ಬೇಲಿನ ಕಣ್ಣಿಗೆ ಹೊಡತಾರ। ಅಜ್ಜಿ ಪಾಪ ಇಲ್ಲಿ ಒಪ್ಪಿ ಈ ತರ ಆಗೈತ್ ಪಾಪಿಗೆ ಹೋದ್ರ ಅವ್ರು ಇದ್ರಪ್ಪ ಅಂದ್ರೆ ನಿಮ್ಗೆ ಅದನ್ನ ನೋಡಕ್ ಸಿಗ್ತಿತ್ತು। ನಿಮ್ ಪ್ರಕಾರ ಎಷ್ಟು ನಾಯಿಗಳು ಈ ಮನೆಯೊಳಗೆ ಕನಿಷ್ಠ 30 ರಿಂದ 40 ನಾಯಿಗಳು ಈಗ ನೀವು ಅಲ್ಲಿ ಕಾಣ್ತಾವ್, ಮ್ಯಾಲದಾವ್ ಒಳಗದಾವ್, ಎಲ್ಲಾ ಕಡೆ ನಾಯಿಗಳು ಅದಾವ್। ಬಡಾವಣೆ ಯಾವ್ದು ಇದು? ಬಡಾವಣೆ ವಾರ್ಡ್ ನಂಬರ್ 10 ಬರ್ತೈತಿ, ಮಲಪ್ರಭಾ ನಗರ, ಆಮೇಲೆ ಪ್ರಗತಿ ನಗರ, ಗಚ್ಚಿನಕಟ್ಟಿ ಕಾಲನಿ, ವಿದ್ಯಾನಗರ, ಎಲ್ಲಾ ಕಡೆ ನಾಯಿಗಳು ಅದಾವ। ಈ ಎಲ್ಲಾ ಕಡೆ ರಾತ್ರಿ ಹೊತ್ತು 2 ಗಂಟೆ ತನ ಇವ್ರು ಏನ್ ಮಾಡ್ತಾರ, ನಾಯಿಗಳಿಗೆ ಊಟ ಹಾಕೋತ ಅಡ್ಡಾಡ್ತಾರ। ಹೊರಗಿನ ನಾಯಿ ಹಾಕ್ಬಾರ್ದು ಅಂತೇಳಿ ಹೈಕೋರ್ಟ್ ಹೇಳಿದ್ದದ। ಹೊರಗಿನ ನಾಯಿಗಳಿಗೆ ಊಟ ಹಾಕಿದ್ರಪ್ಪ ಅಂತಂದ್ರೆ ಅದನ್ನ ಒಯ್ದವ್ರ ಮನೆಯೊಳಗೆ ಸಾಕುವಂತ ಅಂತೂ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶ ಅದ। ಮತ್ತ ಅದನ್ನ ಉಲ್ಲಂಘಿಸಿ ಇವ್ರು ಇದನ್ನ ಕೆಲಸ ಮಾಡ್ತಾರೆ। ಅಧಿಕಾರಿ ಯಾರು ಬಂದ್ರು? ಇಲ್ಲಿಂದ ಮಹಾನಗರ ಪಾಲಿಕೆ ಅಧಿಕಾರಿ ಇವ್ರು ಬಂದಿದ್ರು, ಬೋರಣ್ಣವ್ರು ಸರ್ ಬಂದಿದ್ರು,
ಆಮೇಲೆ ನಾವು ಎಲ್ಲರಿಗೆ ಇವ್ರಿಗೆ ಮೇಯರ್ ಸಾಹೇಬ್ರಿಗೆ ಅವ್ರಿಗೆ ಫೋನ್ ಮುಖಾಂತರ ಅವ್ರಿಗೆ ತಿಳಿಸಿದ್ದೇವೆ. ಎಲ್ಲ PSI ಸಾಹೇಬ್ರು ಬಂದಿದ್ರು, ಆದರ್ಶ ಇವ್ರು APMC ಅವರು ತಿಪ್ಪಾರೆಡ್ಡಿ ಸರ್ ಬಂದಿದ್ರು, ಆಮೇಲೆ ಒಂದೊಂದು ಸಿಬ್ಬಂದಿ ಬಂದಿದ್ರು, ಪೊಲೀಸ್ ಸಿಬ್ಬಂದಿಯವರು, ಮಹಾನಗರ ಪಾಲಿಕೆ ಸಿಬ್ಬಂದಿಯವರು ಎಲ್ಲರೂ ಒಟ್ಟು ಬಂದದ. ಎಲ್ಲರೂ ಬಂದು ಎಕ್ಸ್ಚೇಂಜ್ ಮಾಡಿದ್ರು. ಏನು ಮನೆಯವ್ರು ಏನದಾರಲ್ಲ ಅವ್ರು ಅದಕ್ಕೆ ಹಣೆ ಹಾಕತ್ತೀವಿ. ನಿಮ್ಮ ವತಿಯಿಂದ ಲೆಟರ್ ಕೊಟ್ಟು ಏನ್ರಿ ಮಾಡಿದೀರಾ? ಲೆಟರ್ ಕೊಟ್ಟಿದ್ದೇವ್ರಿ ನಾವು. ಆದ್ರೂ ಇನ್ನು ತನಕ ಇಲ್ಲ, ಲೆಟರ್ ಕೊಟ್ಟಿದ್ದಕ್ಕೆ ಇವ್ರು ಬಂದಿದ್ದೀಗ. ಈಗ ಬಡಾವಣೆ ಎಲ್ಲರೂ ಸೇರಿ ನಾವೇನ್ ಮಾಡಿದೀವಿ, ಈ ನಾಯಿಗಳನ್ನ ಸ್ಥಳಾಂತರ ಮಾಡುವಂತ ಕೆಲಸ ಮಾಡ್ರಿ ಅಂತೇಳಿ ನಾವು ಲೆಟರ್ ಕೊಟ್ಟಿದ್ದಕ್ಕೆ ಮಹಾನಗರ ಪಾಲಿಕೆದವರು ಬಂದು ಸ್ಥಳಾಂತರ ಮಾಡುವ ಕೆಲಸ ಮಾಡ್ಬೇಕಾದ್ರೆ ಈ ತರ ಘಟನೆ ಆಗಿದೆ. ಅಧಿಕಾರಿಗಳು ಮಾತು ಕೇಳತ್ತೀರ? ಅಧಿಕಾರಿಗಳ ಮಾತು ಅವ್ರು ಕೇಳಾಗತ್ತಿಲ್ಲ. ಈ ಜನರ ಬೇಡಿಕೆ ಜನರ ಬೇಡಿಕೆ ಏನಿದ್ರು ಎಷ್ಟೊತ್ತಿದ್ರು ನಾಯಿಗಳನ್ನ ಸ್ಥಳಾಂತರ ಮಾಡಬೇಕು, ಚಿಕ್ಕ ಮಕ್ಕಳಿಗೆ ರಕ್ಷಣೆ ಕೊಡಬೇಕು. ಎಷ್ಟು ಪ್ರಕರಣ ಆಗ್ಯಾವ್ರಿ? ಎಷ್ಟು 14 ನಾಯಿಗಳು ಕಡ್ದಾವು. ಒಂದು DC ಆಫೀಸ್ ಗೌರ್ಮೆಂಟ್ ಸಿಬ್ಬಂದಿಯವರಿಗೆ ಒಬ್ಬರಿಗೆ ಕಡ್ದೈತಿ. ಇನ್ನು ಉಳಿದ 13 ಜನ ಲಕ್ಷ್ಮೀನಗರ ಒಳಗೆ 8 ಮಂದಿ ಕಡ್ದೈತಿ. ಗಚ್ಚಿನ ಕಟ್ಟಿ ಒಳಗಿಂದ 4 ಮಂದಿ ಕಡ್ದೈತಿ. ಈಗ ಸಣ್ಣ ಕಡದ ಮೇಲೆ ಹಿಂಗ ಹಾಲಾಗ್ತಿತ್ತು ಅಂದ್ರೆ ಮುಂದಿನ ಪರಿಸ್ಥಿತಿನೇ ಹಂಗೈತಿ. ಈ ಸಣ್ಣ ಮಕ್ಕಳಿಗೆ ಇದು ಬೆಳಗ್ಗೆ ಎದ್ದೆ ಸ್ಕೂಲ್ ಬಿಡ್ಬೇಕಾದ್ರೆ ನೀವು ಒಂದ್ಸತಿ ಯಾವಾಗ್ರೆ ನಿಮ್ಗೆ ಸಮಯ ಇತ್ತಪ್ಪ ಅಂತಂದ್ರೆ ಬಂದ್ ಒಂದ್ಸತಿ ನೋಡ್ರಿ. ಬೆಳಿಗ್ಗೆ ಹುಡುಗರಿಗೆ ಸ್ಕೂಲ್ ಬಿಡೋ ಟೈಮ್ ಒಳಗೆ ಯಾವ ತರ ಆಗ್ತೈತೆ ಅಂದ್ರೆ ಪೇರೆಂಟ್ಸ್ ಬರ್ಲೇಬೇಕು. ಪಾಲಕರ ಕರ್ಕೊಂಡ್ ಬಂದಿನ ಬಸ್ ಹೋಗಿ ಕುಂಡ್ಸುತ್ತಾನೆ, ಎತ್ಕೊಂಡ್ ನಿಂತಿರ್ತಾರ. ಆಮೇಲೆ ಬಸ್ ಹೋಗಿ ಕುಂಡ್ಸಿ ಮನೆಗೆ ಹೋಗ್ತಾರೆ. ಈ ಪರಿಸ್ಥಿತಿ ಇಲ್ಲಿ ಬಂದೈತಿ. ಸಚಿನ್ ಕುಂಸಿ.